ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ದಿನ ಕ್ಯಾಪ್ಚರ್ ಮಾಡಿರುವಂತಹ ಸಣ್ಣ ಸಣ್ಣ ಕ್ಲಿಪ್ಸ್ ಅನ್ನ ನಾನು ಜೊತೆ ಸೇರಿಸಿ ಈ ಒಂದು ವಿಡಿಯೋ ಮಾಡಿದ್ದು. ನಿಮ್ಗೆ ಗೊತ್ತಿರಬಹುದು, ನಾವು ರೀಸೆಂಟ್ ಆಗಿ ಮನೆ ಶಿಫ್ಟ್ ಮಾಡಿದ್ವಿ, ಚೇಂಜ್ ಮಾಡಿದ್ವಿ. ಸೊ ಈ ಮನೆಗೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದೇವೆ. ಹಾಗೆ ನಾವು ಶಿಫ್ಟ್ ಮಾಡಿದಾಗ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಿ ಅದನ್ನ ಚೇಂಜ್ ಮಾಡಿದ್ವಿ, ಅಪ್ಡೇಟ್ ಮಾಡಿದ್ವಿ. ಈ ತರ ಎಲ್ಲ ಇರುತ್ತಲ್ವಾ. ಸೊ ನಾನು ಏನೆಲ್ಲ ಮಾಡಿದೆ ಅದನ್ನ ಒಂದಷ್ಟು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ದಟ್ ನಿಮ್ಗೆ ಕೂಡ ಒಂದು ಐಡಿಯಾ ಬರುತ್ತೆ ಮನೆ ಚೇಂಜ್ ಮಾಡುವಾಗ, ಅಥವಾ ಸೇಮ್ ಮನೆಯಲ್ಲಿ ಇರುವಾಗ ಕೂಡ ಯೂಸ್ ಆಗ್ತದೆ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇದು ತರಕಾರಿಗಳನ್ನ ಇಡೋದಕ್ಕಂತ ಹೇಳಿ ಒಂದು ರ್ಯಾಕ್ ನಾನು ಪರ್ಚೇಸ್ ಮಾಡಿದ್ದು. ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಮೀಶೋ ಚಾಯ್ಸ್ ಮಾಡೋದು ತುಂಬಾ ಕಡಿಮೆ, ಟು ಬಿ ಹಾನೆಸ್ಟ್. ಅಪರೂಪಕ್ಕೊಮ್ಮೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಮಾತ್ರ ಚೂಸ್ ಮಾಡ್ತೇನೆ. ಹೆಚ್ಚಾಗಿ ಬೇರೆ ವೆಬ್ಸೈಟ್ ಏನಿರುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟ್, ಅದರಲ್ಲೇ ತಗೊಳ್ತೇನೆ. ಇದು ಅಮೆಝಾನ್ ಅಲ್ಲಿ ನೋಡಿದ್ದೆ. ಸೊ ಆಲ್ಮೋಸ್ಟ್ ಸಿಮಿಲರ್ ಅಂತ ಕಾಣಿಸ್ತು ಮೀಶೋದಲ್ಲಿ. ಹಾಗೆ ಒಂದು 300 to 350 ರುಪೀಸ್ ಡಿಫ್ರೆನ್ಸ್ ಕೂಡ ಇತ್ತು. ಅದಕ್ಕೋಸ್ಕರ ಮೀಶೋದಲ್ಲೇ ತಗೊಂಡೆ. ವಿತ್ ವೀಲ್, ವೆಜಿಟೇಬಲ್ ಅನ್ನ ಇಡೋದಕ್ಕೆ ಬೆಸ್ಟ್ ಒಂದು ರ್ಯಾಕ್ ಅಂತ ಹೇಳ್ಬಹುದು. ಲಿಂಕ್ ಬೇಕಾದ್ರೆ ನಾನು ಶೇರ್ ಮಾಡ್ತೇನೆ. ಹಾಗೆ ನಾವು ಯಾವಾಗ ಮನೆ ಶಿಫ್ಟ್ ಮಾಡಿದ್ವಿ ನೋಡಿ, ಅದಾದ್ಮೇಲೆ ಕಿಚನ್ ನಾನು ಒಂದು 3-4 ದಿನದ ಒಳಗಡೆ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೆ. ಬೇಗನೆ ಆಗಿದೆ, 2 ದಿನದ ಒಳಗಡೆ ಆಗಿದೆ ಅನ್ಸುತ್ತೆ. ಆದ್ರೆ ನಮ್ಗೆ ಈ ಜಿರಳೆ ಏನಿರುತ್ತೆ ಅದಕ್ಕೆ ಸ್ಪ್ರೇ ಮಾಡ್ಬೇಕಿತ್ತು. ಅದಕ್ಕೋಸ್ಕರ ಮತ್ತೆ ಅದನ್ನೆಲ್ಲ ತೆಗಿಬೇಕಾಯ್ತು. ನಮ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಎಲ್ಲ ಕಂಪ್ಲೀಟ್ಲಿ ತೆಗಿಬೇಕಂತ ಹೇಳಿ. ಆದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಇಡ್ಬೇಕು ಅಂತ ಐಡಿಯಾ ಇತ್ತು. ಅದಕ್ಕೋಸ್ಕರ ನಾನು 100% ನೀಟಾಗಿ ಅರೇಂಜ್ ಮಾಡಿ ಇರ್ಲಿಲ್ಲ. ಬಟ್ ಅವರು ಕಂಪ್ಲೀಟ್ ಆಗಿ ತೆಗಿಬೇಕು ಅಂತ ಹೇಳಿದ್ರು. ಸೊ ಮತ್ತೆ ಎಲ್ಲ ತೆಗೆದು ಸೈಡ್ಗಿಟ್ಟು ಮತ್ತೆಲ್ಲ ಸ್ಪ್ರೇ ಮಾಡಿ ಮತ್ತೆ ನಾವು ಅರೇಂಜ್ ಮಾಡಿದ್ದು ಕಿಚನ್ ಇದ್ದು ವಸ್ತುಗಳನ್ನ. ನಾವು ಹಿಂದೆ ಪ್ರೀವಿಯಸ್ಲಿ ಇದ್ದಂತಹ ಮನೆಯಲ್ಲಿ ಸ್ವಲ್ಪ ಜಿರಳೆ ಕಾಟ ಜಾಸ್ತಿ ಇತ್ತು. ಮತ್ತೆ ಇಲ್ಲಿಗೆ ಬಂದ್ಮೇಲೆ ಅದು ನಮ್ ಜೊತೆ ಬಂದು ನಮ್ಗೆ ಇಲ್ಲಿ ಪ್ರಾಬ್ಲಮ್ ಕೊಡೋದು ಬೇಡ ಅಂತ ಹೇಳಿ ಜಿರಳೆಗೆ ಒಂದು ಸ್ಪ್ರೇ ಮಾಡ್ಸಿದ್ವಿ. ಇದು ಒಂದು ದಿನ ಸ್ಪ್ರೇ ಮಾಡ್ತಾರೆ, ಮತ್ತೆ 1-2 ವಾರ ಆದ್ಮೇಲೆ ಜೆಲ್ ಹಾಕಿ ಹೋಗ್ತಾರೆ. ಅದನ್ನ ನಾವು ಚೂಸ್ ಮಾಡಿದ್ವಿ, ಇದು ಅರ್ಬನ್ ಕಂಪನಿಯಲ್ಲಿ. ಸೊ ನಾವು ಮಾಸ್ಕ್ ಹಾಕೊಂಡೇ ಇದ್ವಿ. ಅದೆಲ್ಲ ಸ್ಪ್ರೇ ಎಲ್ಲ ಮಾಡಿ ಆದ್ಮೇಲೆ ನಾವೆಲ್ಲರೂ ಹೊರಗಡೆ ಇದ್ವಿ. 1-5-6 ಗಂಟೆ ಹೊರಗಡೆ ಇದ್ವಿ. ಮತ್ತೆ ನಾವು ಮನೆಗೆ ಬಂದಿತ್ತು. ಅಕ್ಟೋಬರ್ ಅಲ್ಲಿ ಬೆಂಗಳೂರಲ್ಲಿ ತುಂಬಾ ಜೋರ್ ಮಳೆ ಇತ್ತು. ಅಂಡ್ ತುಂಬಾ ಕಡೆ ಪ್ರಾಬ್ಲಮ್ ಕೂಡ ಆಗಿತ್ತಲ್ವಾ. ಸೊ ನಮ್ ಕಡೆ ಕೂಡ ಮಳೆ ಜೋರೇ ಇತ್ತು. ಆದ್ರೆ ತುಂಬಾ ಜಾಸ್ತಿ ಪ್ರಾಬ್ಲಮ್ ಅಂತ ಏನು ಅಲ್ಲ. ಆದ್ರೆ ಬಾಲ್ಕನಿ ನಮ್ದು ಸ್ವಲ್ಪ ಓಪನ್ ಆಗಿರೋದ್ರಿಂದ ನೀರೆಲ್ಲ ಒಳಗಡೆ ಬರ್ತದೆ. ನಾನು ನೀರ್ ಬೀಳ್ಬಾರ್ದು ಅಂತ ಹೇಳಿ ಪಾಟ್ ಎಲ್ಲ ಸೈಡ್ಗೆ ಎಷ್ಟು ಅರೇಂಜ್ ಮಾಡಿ ಇಟ್ರುನುವೆ ಅದು ಹೇಗಾದ್ರೂ ನೀರ್ ಬಂದು ಬೀಳ್ತದೆ ಪಾಟ್ ಒಳಗಡೆ ಕೂಡ. ಹಾಗೆ ಆ ಮಣ್ಣೆಲ್ಲ ಕೆಳಗಡೆ ಬೀಳ್ತದೆ ಬಾಲ್ಕನಿಗೆ. ಅದನ್ನ ಕ್ಲೀನ್ ಮಾಡೋದು ನನ್ಗೆ ಅದೇ ಒಂದು ಕೆಲಸ ಆಗಿತ್ತು. ಡೈಲಿ ನಾನು ಕ್ಲೀನ್ ಮಾಡೋದು, ಮತ್ತೆ ಮಳೆ ಬರ್ತದೆ, ಮತ್ತೆ ಕ್ಲೀನ್ ಮಾಡೋದು, ಮತ್ತೆ ಮಳೆ ಬರ್ತದೆ, ಅದೇ ತರ ಆಗಿತ್ತು. ಹಾಗಾಗಿ ನನ್ನ ತುಂಬಾ ತರಕಾರಿ ಗಿಡಗಳು ಸತ್ತು ಹೋಯ್ತು. ಬೆಂಡೆಕಾಯಿ ಗಿಡದಲ್ಲಿ ಬೆಂಡೆಕಾಯಿ ಕೂಡ ಆಗಿತ್ತು. 3 ಗಿಡದಲ್ಲಿ ಬೆಂಡೆಕಾಯಿ ಆಗಿತ್ತು, ಅದು ಕೂಡ ಸತ್ತು ಹೋಯ್ತು. ಅದಲ್ಲದೆ ಮೂಲಂಗಿ ಗಿಡ, ಪಾಲಕ್, ಇನ್ನು ಸುಮಾರಷ್ಟು ಗಿಡಗಳು ಸತ್ತು ಹೋಯ್ತು. ಸೊ ಅದೊಂದು ಬೇಜಾರ್ ವಿಷಯ. ಅಂಡ್ ರೋಡ್ ನೋಡಿ ತುಂಬಾ ನೀರ್ ತುಂಬ ಹೋಗಿತ್ತು. ಇದು ಒಂದು ಪ್ರಾಬ್ಲಮ್ ಆಯ್ತು ನನ್ಗೆ. ಇದಾದ್ಮೇಲೆ ನಮ್ಮ ಮನೇಲಿ ಒಂದು ಬೀನ್ ಬ್ಯಾಗ್ ಇದೆ. ಅದು ಬೀನ್ ಎಲ್ಲ ಸ್ವಲ್ಪ ಹೋಗಿದೆ ಅದರದ್ದು ಕ್ವಾಲಿಟಿ. ಮತ್ತೆ ಬೀನ್ ಹಾಕ್ಬೇಕು ಅದಕ್ಕೆ. ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಆ ಮನೇಲಿ ಇರುವಾಗ ಮತ್ತೇನ್ ಮಾಡುವ, ನಾಳೆ ಮಾಡುವ, ನಾಡಿದ್ ಮಾಡುವ ಅಂತ ಹೇಳಿ ಆರ್ಡರೇ ಕೊಡ್ತಿರ್ಲಿಲ್ಲ ಬೀನ್ ಪರ್ಚೇಸ್ ಮಾಡೋದಕ್ಕೆ. ಸೊ ಇಲ್ಲಿಗ್ ಬಂದ್ಮೇಲೆ ಅದನ್ನ ಕೂಡ ಒಂದು ಫಿಲ್ ಮಾಡುವ ಅಂತ ಹೇಳಿ ಬೀನ್ ಆರ್ಡರ್ ಮಾಡಿದ್ವಿ. ಅದು ಬಂತು. ಆಕ್ಚುಲಿ ಆರುಷ್ ಮಲ್ಗಿದಾಗ ಇಂಥದ್ ಕೆಲ್ಸವನ್ನ ಮಾಡಬಹುದು. ಮಕ್ಳು ಇಲ್ಲ ಇದ್ರೆ, ಅಂದ್ರೆ ಮಕ್ಳು ಮಲ್ಗಿದಾಗ ಎಲ್ಲ ಇಂಥದ್ ಕೆಲ್ಸ ಮಾಡಿದ್ರೆ ಆರಾಮಾಗಿರ್ತದೆ. ಆದ್ರೆ ಅವ್ನ್ ಕೂಡ ಸ್ವಲ್ಪ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಅವನನ್ನ ಇಟ್ಕೊಂಡೆ ಈ ಒಂದ್ ಕೆಲ್ಸ ಮಾಡುವ ಅಂತ ಹೇಳಿ ಡಿಸೈಡ್ ಆದೆ. ಆದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಆರಾಮಾಗಿ ಕುತ್ಕೊಂಡಿದ್ದ. ಮಾಸ್ಕ್ ಕೂಡ ಕೊಟ್ಟಿದ್ದೆ, ಸ್ವಲ್ಪ ಹೊತ್ತು ಹಾಕೊಂಡ, ಮತ್ತೆ ನನ್ಗೆ ಬೇಡ ಅಂತ ಹೇಳಿ ಸೈಡ್ ಅಲ್ಲಿ ಇಟ್ಕೊಂಡು ಆರಾಮಾಗಿ ಕುತ್ಕೊಂಡು ನೋಡ್ತಾ ಇದ್ದ. ಪಪ್ಪ ಕೂಡ ಫ್ರೀ ಇದ್ರು. ಸೊ ಅವ್ರು ಕೂಡ ನನ್ಗೆ ಬಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೇನ್ ಮಾಡಿದೆ, ಒಂದು ಅರ್ಧ ಹಾಕಿದ್ರೆ ಸಾಕು ಅಂತ ಹೇಳಿದ್ರು ಪಪ್ಪ. ನಾನ್ ಅನ್ಕೊಂಡೇನು, ಧೀರಜ್ ಆರ್ಡರ್ ಮಾಡಿದಾರಲ್ವಾ, ಮೇ ಬಿ ಫುಲ್ ಹಾಕ್ಬೇಕೋ ಏನು ಅಂತ ಹೇಳಿ, ಫುಲ್ ಹಾಕುವ ಪಪ್ಪ, ಫುಲ್ ಹಾಕುವ ಅಂತ ಹೇಳಿ ಫುಲ್ ಹಾಕಿದ್ವಿ. ಅದು ಫುಲ್ ಅದ್ರಲ್ಲಿ ಕುತ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಫುಲ್ ಆಗಿ ಹೋಯ್ತು. ಪಪ್ಪ ಹೇಳ್ತಾ ಇದ್ರು ಸಾಕು ಸಾಕು ಒಮ್ಮೆ ನೋಡುವ ಅಂತ ಹೇಳಿ. ನಾನು ಇಲ್ಲ ಪಪ್ಪ ಹಾಕುವ 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 ಅಂತ ಹೇಳಿ ಹಾಕಿದ್ವಿ.
ಬೀನ್ ಬ್ಯಾಗ್ ಫುಲ್ ಆಯ್ತು. ಅದು ಗೋಣಿ ಚೀಲ ತುಂಬಿಸಿದ್ದ ಅಥವಾ ಬೀನ್ ಬ್ಯಾಗ್ ಕುತ್ಕೊಳ್ಳಿಕ್ಕೆ ಯೂಸ್ ಮಾಡೋದು ಅಂತ ಕನ್ಫ್ಯೂಷನ್ ಆಯ್ತು. ಅದಾದ್ಮೇಲೆ ಮತ್ತೆ ಅದರಿಂದ ತೆಗಿಯುವ ಅಂತ ಹೇಳಿ ತೆಗಿಲಿಕ್ಕೆ ಶುರು ಮಾಡಿದ್ವಿ. ಫಸ್ಟ್ ಕೈಯಲ್ಲಿ ತೆಗಿಯೋದು ಶುರು ಮಾಡಿದೆ. ಸೊ ಇಷ್ಟೆಲ್ಲ ಆಗುವಾಗ ಸ್ವಲ್ಪ ಕೆಳಗ್ ಬೀಳೋದಕ್ಕೆ ಶುರು ಆಯ್ತು. ಮತ್ತೆ ಸ್ವಲ್ಪ ಓಕೆ, ಕೈಯಲ್ಲಿ ಹಾಕಿ ಮುಗಿಯೋದಲ್ಲ ಇದು ಅಂತ ಗೊತ್ತಾಯ್ತು. ಏನಾದ್ರೂ ಒಂದು ಪಾತ್ರೆ ತಗೊಂಡ್ ಬಂದು ಅದರಿಂದ ಶಿಫ್ಟ್ ಮಾಡುವ ಅಂತ ಹೇಳಿ ಹಾಗೆ ಶುರು ಮಾಡಿದ್ವಿ. ಸೊ ಈ ತರ ನಡೀತಾ ಇತ್ತು. ಆರುಷ್ ಕೂಡ ತುಂಬಾನೇ ಎಂಜಾಯ್ ಮಾಡ್ತಿದ್ದ. ಅವ್ನ್ ಸ್ವಲ್ಪ ಹೆಲ್ಪ್ ಮಾಡುವ ಹಾಗೆ ಮಾಡ್ತಿದ್ದ, ಆದ್ರೆ ಮತ್ತೆ ಬೀನೆಲ್ಲ ನೆಲದ ಮೇಲೆ ಬೀಳ್ತಾ ಇತ್ತು. ಹೀಗೆ ನಡೆದು ಆಲ್ಮೋಸ್ಟ್ ಎಲ್ಲ ಬೀನ್ ನೆಲದ ಮೇಲೆ ಬೀಳುವ ಹಾಗೆ ಆಗೋಯ್ತು. ಸೊ ಎಷ್ಟು ತೆಗಿಬೇಕು ನೋಡಿ ಅಷ್ಟು ತೆಗ್ದು ಒಂದು ಗೋಣಿ ಚೀಲಕ್ಕೆ ಮತ್ತೆ ಹಾಕಿದ್ವಿ. ಬೀನ್ ಬ್ಯಾಗ್ ಸರಿ ಇದೆಯಾ ಅಂತ ಚೆಕ್ ಮಾಡಿದೆ. ಓಕೆ, ಎಲ್ಲ ಫೈನ್ ಅಂತ ಆಯ್ತು. ಇನ್ನು ನೆಲದ ಮೇಲೆ ಫುಲ್ ಬೀನ್ ಇದೆ, ಇದನ್ನ ಇವಾಗ ತೆಗಿಬೇಕು. ಇದು ದೊಡ್ಡದೊಂದು ಕೆಲ್ಸ. ಓಕೆ, ಆರಾಮಾಗಿ ಅದನ್ನ ತೆಗಿಬಹುದು ಈಸಿ ವೇ ಅಲ್ಲಿ. ಏನಾದ್ರೂ ವ್ಯಾಕ್ಯೂಮ್ ಕ್ಲೀನರ್ ಅದನ್ನೆಲ್ಲ ಯೂಸ್ ಮಾಡಿ ತೆಗಿಬಹುದು. ಆದ್ರೆ ಹೀಗೆ ತೆಗಿಯುವ ಅವನ್ ಕೂಡ ಸ್ವಲ್ಪ ಖುಷಿ ಪಡ್ಲಿ ಅಂತ ಮಾಡಿದ್ರೆ ನಾವು ಅದನ್ನ ಒಟ್ಟು ಮಾಡಿದಷ್ಟು ಊದಿ ಆ ಕಡೆ ಈ ಕಡೆ ಮಾಡ್ತಿದ್ದ. ಅವನಿಗೆ ಫುಲ್ ಫನ್, ಏನೋ ಒಂದು ಆಕ್ಟಿವಿಟಿ ತರ ಆಗಿತ್ತು. ತುಂಬಾ ಒಂದು ರಿಲ್ಯಾಕ್ಸಿಂಗ್ ದಿನ ಅಂತ ಹೇಳಬೇಕು ನನಗೆ. ಇದು ಒಂದು ಜಸ್ಟ್ ಒಂದು 15-20 ಮಿನಿಟ್ಸ್ ಮಾಡುವಂತಹ ಒಂದು ಟಾಸ್ಕ್. ಆಲ್ಮೋಸ್ಟ್ ನಮ್ಗೆ 2 ಗಂಟೆ ಆಗಿತ್ತು. ಅದಾದ್ಮೇಲೆ ಬೀನ್ ಬ್ಯಾಗ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಬೇಕಿತ್ತು. ಸುಮಾರು ದಿನ ಆಗಿತ್ತು ಕ್ಲೀನ್ ಮಾಡದೆ. ಅದನ್ನ ಕೂಡ ಕ್ಲೀನ್ ಮಾಡ್ತಾ ಇದ್ದೇವೆ. ವೆಟ್ ಪೈಪ್ಸ್ ಏನಾದ್ರೂ ಇರುತ್ತಲ್ವಾ, ಅದರಿಂದ ಒರೆಸಿದ್ರೆ ಕ್ಲೀನ್ ಆಗುತ್ತೆ. ಇಂತಹ ವಸ್ತುಗಳು ಎಲ್ಲ ಅಲ್ಲ, ಇದಕ್ಕೆ ನೀರೆಲ್ಲ ಬಿದ್ರೂ ಏನಾಗೋದಿಲ್ಲ ನೋಡಿ. ಸೊ ಅದಕ್ಕೆ ಸ್ವಲ್ಪ ವೆಟ್ ಪೈಪ್ಸ್ ನಾನು ಯೂಸ್ ಮಾಡ್ತೇನೆ, ಆರಾಮಾಗಿ ಕ್ಲೀನ್ ಆಗುತ್ತೆ. ಈ ವೆಟ್ ವೈಪ್ಸ್ ನಾನು ಈ ಕೆಲ್ಸಕ್ಕಂತ ಹೇಳಿ ಪರ್ಚೇಸ್ ಮಾಡಿದಲ್ಲ, ಮಕ್ಳಿಗೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತೇವಲ್ವಾ. ಸೊ ಆರುಷ್ಗ್ ಅಂತ ಹೇಳಿ ಪರ್ಚೇಸ್ ಮಾಡಿರುವಂತದ್ದು ಇದು. ಅವನಿಗೆ ಇವಾಗ ಇದನ್ನೆಲ್ಲ ಯೂಸ್ ಮಾಡೋದಿಲ್ಲ. ಸೊ ಇಂಥದ್ದೇನಾದ್ರೂ ಕೆಲ್ಸಕ್ಕೆ ಅದು ಯೂಸ್ ಮಾಡಿ ಖಾಲಿ ಆಗ್ತಾ ಇದೆ. ಇನ್ನು ನಮ್ಮ ಆರುಷ್ ಕ್ರಿಬ್ಬಲ್ಲಿ ಮಲಗ್ತಾನೆ, ಅದನ್ನ ತುಂಬಾ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಆ ಕ್ರಿಬ್ಬಿಗೆ ನಾವು ಮೊದ್ಲು ಏನು ಮ್ಯಾಟ್ರೆಸ್ ಯೂಸ್ ಮಾಡ್ತಾ ಇದ್ದೇವೆ ಅದು ಮ್ಯಾಟ್ರೆಸ್ ತರ ಅಲ್ಲ, ಕ್ವಿಲ್ಟ್ ಅಂತ ಏನ್ ಹೇಳ್ತೇವೆ ಆ ಟೈಪ್ ಅಲ್ಲಿ ಇತ್ತು. ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ವಾ ಆ ಮೆಟೀರಿಯಲ್ ಅಲ್ಲಿ. ಅಂಡ್ ಅವನನ್ನ ಜಾಸ್ತಿ ಹೊತ್ತು ಡೇ ಟೈಮ್ ಅಲ್ಲಿ ನಾನು ಕ್ರಿಬ್ಬಲ್ಲಿ ಮಲಗಿಸ್ತಿದ್ದೆ ಮೊದ್ಲೆಲ್ಲ. ಮತ್ತೆ ನೈಟ್ ಟೈಮ್ ನಮ್ ಜೊತೆನೆ ಬೆಡ್ ಅಲ್ಲಿ ಮಲಗ್ತಿದ್ದ. ಇವಾಗ 1-2 ವರ್ಷ ಆದ್ಮೇಲೆ ನಾನು ಅವನನ್ನ ಕ್ರಿಬ್ಬಲ್ಲಿ ಕೂಡ ಮಲಗಿಸ್ಬೇಕು ಅಂತ ಹೇಳಿ ಶುರು ಮಾಡಿದ್ದೇನೆ. ಸೊ ಆ ಟೈಮಿಂದ ನಾನು ಅನ್ಕೊಳ್ತಾ ಇದ್ದೇನೆ ಈ ಒಂದು ಮ್ಯಾಟ್ರೆಸ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ. ಯಾವತ್ತಿಂದನೂ ಅನ್ಕೊಳ್ತಾ ಇದ್ದೇವೆ, ಅದು ಇದು ಅಂತ ಹೇಳಿ ಮತ್ತೆ ಡಿಲೇ ಆಯ್ತು. ಹೇಗಿದ್ರು ಮನೆ ಚೇಂಜ್ ಮಾಡ್ತೇವಲ್ವಾ, ಅದಾದ್ಮೇಲೆ ಬೈ ಮಾಡುವ ಅಂತ ಹೇಳಿ ಇವಾಗ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಅಮೆಝಾನ್ ಅಲ್ಲಿ ವೇಕ್ ಫಿಟ್ ಅವ್ರದ್ದು ಮ್ಯಾಟ್ರೆಸ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಬೆಸ್ಟ್ ಅಂತ ಹೇಳ್ಬಹುದು. ಹಾಗೆ ಸೈಜ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಬಂದಿದೆ. ಲೆಂತ್ ಎಲ್ಲ ನಮ್ಗೆ ಗೊತ್ತಿರುತ್ತಲ್ವಾ, ಅದನ್ನ ಅಲ್ಲಿ ಹಾಕಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಬೇರೆ ಬೇರೆ ಸೈಜ್ ಅಲ್ಲಿ ಇರುತ್ತೆ ಮಕ್ಳ ಬೆಡ್ ಇದ್ ಕೂಡ ಈ ಮ್ಯಾಟ್ರೆಸ್. ಅದನ್ನ ನಮ್ಗೆ ಯಾವ ಸೈಜ್ ಬೇಕು ಅದನ್ನ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ಈ ರೆಡ್ ಕಲರ್ ಇದ್ದು ಏನ್ ನೋಡ್ತಾ ಇದ್ದೀರಿ ಅದು ಒಂದು ಓಲ್ಡ್ ಮ್ಯಾಟ್ರೆಸ್. ಅದು ಸ್ವಲ್ಪ ಸಾಫ್ಟ್ ಆಗಿದೆ. ಇದು ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ಮಕ್ಕಳಿಗೆ ಆರಾಮಾಗಿ ಇದನ್ನ ನಾವು ಯೂಸ್ ಮಾಡಬಹುದು ಒಂದು 4-5 ವರ್ಷದವರೆಗೆ ಆ ಕ್ರಿಬ್ ಅನ್ನ. ಸೊ ಅಲ್ಲಿವರೆಗೆ ನಮ್ಗೆ 100% ಯೂಸ್ ಆಗ್ತದೆ ಅಂತ ಗೊತ್ತುಂಟು, ಹಾಗಾಗಿ ಬೈ ಮಾಡಿದ್ದು. ಇದು ಜಾಸ್ತಿ ಕಾಸ್ಟ್ಲಿ ಅಂತ ಏನು ಇಲ್ಲ, ಅರೌಂಡ್ 2000 ಅನ್ಸುತ್ತೆ. ನನ್ಗೆ ಎಕ್ಸಾಕ್ಟ್ಲಿ ಪ್ರೈಸ್ ನೆನಪಿಲ್ಲ. 2000 ಒಳಗಡೆನೆ ಇದೆ ಮೋಸ್ಟ್ಲಿ. ಜಾಸ್ತಿ ಅಂದ್ರೆ 2500 ಇರಬಹುದು ಅಷ್ಟೇ. ಸೊ ಅವನನ್ನ 2ರಲ್ಲಿ ಮಲಗಿಸಿ ನಿನ್ಗೆ ಯಾವ್ದು ಇಷ್ಟ ಅಂತ ಕೇಳಿದ್ರೆ ವೈಟ್ ಒನ್ನೇ ಚೂಸ್ ಮಾಡ್ತಾ ಇದ್ದ. ಹಾಗೆ ನಾವು ಅದಾದ್ಮೇಲೆ ಕ್ರಿಬ್ಬಿಗೆ ಹೋಗಿ ಇಟ್ಟು ನೋಡಿದ್ವಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಹಾಗೆ ಅವನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ. ಒಂದು ಬೆಡ್ಶೀಟ್ ತಗೊಂಡ್ ಬಂದು ಇದನ್ನ ಹಾಕಿ ನಾನ್ ಮಲಗ್ತೇನೆ ಅಂತ ಹೇಳ್ತಾ ಇದ್ದ. ಬೆಡ್ಶೀಟ್ ಹಾಕಿನೇ ಮಲಗ್ಬೇಕು, ಹಾಗೆ ಬೇಡ ಅಂತ ಹೇಳಿದ್ರೆ ಹೇಗೋ ಮನ್ಸ್ ಮಾಡಿ ಮತ್ತೆ ಇಳಿದು ಬಂದ. ಅದಾದ್ಮೇಲೆ ನಾವೊಂದು ಬಟ್ಟೆ ಹಾಕಿದ್ವಿ, ಇದನ್ನ ಹಾಕುವ, ಅದಾದ್ಮೇಲೆ ನೀನ್ ಮಲ್ಗು ಅಂತ ಹೇಳಿದ್ರೆ ನಾವು ಅದ ಬಟ್ಟೆಯನ್ನ ಸರಿಯಾಗಿ ಹಾಕುವವರೆಗೆ ಕೂಡ ಅವನಿಗೆ ತಾಳ್ಮೆ ಇರಲಿಲ್ಲ. ಅಷ್ಟು ಎಕ್ಸೈಟ್ಮೆಂಟ್. ಓಕೆ, ನನ್ಗೆ ಏನೋ ತಂದಿದ್ದಾರೆ, ನಾನು ಅದನ್ನ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ. ಅಂಡ್ ಇದು ನನ್ನದು, ಇದು ನನಗೆ ಮಾತ್ರ ಅನ್ನುವಂಥದ್ದು ಕೂಡ ಶುರುವಾಗಿದೆ ಇವಾಗ. 2 ವರ್ಷ ಆದ್ಮೇಲೆ ಮಕ್ಳಿಗೆ ಈ ತರದ್ದೆಲ್ಲ ಶುರುವಾಗೋದಕ್ಕೆ ಶುರುವಾಗ್ತದೆ. ನಾವೇನು ಹೇಳ್ಕೊಡ್ಬೇಕಂತಿಲ್ಲ, ಅವರಷ್ಟಕ್ಕವ್ರೆ ಇದನ್ನೆಲ್ಲ ಕಲ್ತ್ಕೊಂಡು ಡ್ರಾಮಾ ಸ್ಟಾರ್ಟ್ ಮಾಡ್ತಾರೆ. ಇನ್ನು ನಮ್ಮ ಮನೆಗೆ ಸ್ವಲ್ಪ ಮಿರರ್ ಸ್ಟಿಕ್ಕರ್ಸ್ ನಾವು ತಗೊಂಡಿದ್ವಿ. ಇದು ಬೇರೆ ಬೇರೆ ಶೇಪ್ ಅಲ್ಲಿ ಬರ್ತದೆ. ಅಂಡ್ ಇದ್ರದ್ದು ಬಗ್ಗೆ ಒಂದು ವ್ಲಾಗ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ, ಆದ್ರೂ ಈ ವ್ಲಾಗ್ ಅಲ್ಲಿ ಕೂಡ ಶೇರ್ ಮಾಡಿದ್ದೇನೆ. ಯಾಕಂದ್ರೆ ಯಾರಾದ್ರೂ ಈ ವ್ಲಾಗ್ ಮಾತ್ರ ನೋಡುವವರಿಗೆ ಯೂಸ್ ಆಗ್ತದೆ ಅಂತ ಹೇಳಿ.
ಇದು ನಾವು ಸ್ಕ್ವೇರ್ ಶೇಪ್ ಇದ್ದು ತಗೊಂಡಿದ್ದು ಅಂಡ್ ಎಲ್ಲೆಲ್ಲಿ ಬೇಕು ಯಾವ ಶೇಪ್ ಅಲ್ಲಿ ಬೇಕು ಆತರ ನಾವು ಅರೇಂಜ್ ಮಾಡಬಹುದು. ಇದು ಏನಂದ್ರೆ ಒಂದು ಸ್ಕ್ವೇರ್ ಅಲ್ಲಿ ನಾವು ನೀಟಾಗಿ ಮಿರರ್ ತರ ನೋಡೋದಕ್ಕಾಗುತ್ತೆ. ಬಟ್ ಜೊತೆಗೆ ಎಲ್ಲದರಲ್ಲೂ ಒಂದೇ ತರ ಕಾಣೋದಿಲ್ಲ, ಯಾಕಂದ್ರೆ ಅದು ಲೆವೆಲ್ ಇರೋದಿಲ್ಲ ನೋಡಿ, ಹಾಗಾಗಿ ಮಿರರ್ ತರ ಆಗೋದಿಲ್ಲ. ಬಟ್ ಒಂದರಲ್ಲಿ ನಾವು ಹತ್ರ ಹೋಗಿ ನೋಡಿದ್ರೆ ನಮ್ಗೆ ಪ್ರಾಪರ್ ಆಗಿ ಕಾಣುತ್ತೆ ಮಿರರ್ ತರ. ಸೊ ಇದು ಒಂದು ಕೂಡ ಅಷ್ಟೇ, ಮೇ ಬಿ ಡೆಕೋರೇಟಿವ್ ಥಿಂಗ್ಸ್ ಏನಾದ್ರೂ ಬೇಕು ಅಂತ ಇದ್ರೆ ಇದು ನಾವು ಪರ್ಚೇಸ್ ಮಾಡ್ಬೋದು. ಅಂಡ್ ತುಂಬಾ ಕಾಸ್ಟ್ಲಿ ಅಂತ ಕೂಡ ಇಲ್ಲ, ರೀಸನಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ನೆಕ್ಸ್ಟ್ ನಾನು ಕಿಚನ್ ರ್ಯಾಕ್ ಏನಿರುತ್ತೆ ಅದ್ರ ಮೇಲೆ ಹಾಕೋದಕ್ಕಂತ ಹೇಳಿ ಈ ಒಂದು ಶೀಟ್ ಆರ್ಡರ್ ಮಾಡಿದ್ದೇನೆ. ಇದು ಎಷ್ಟು ಮೀಟರ್ ಇದೆ ಅಂತ ಹೇಳಿ ಅಷ್ಟೊಂದು ಐಡಿಯಾ ಇವಾಗ ನೆನಪಿಲ್ಲ, ಬೇಕಾದ್ರೆ ನಾನು ಇದ್ರದ್ದು ಲಿಂಕ್ ಕೂಡ ಶೇರ್ ಮಾಡ್ತೇನೆ. ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿರೋದು, ಅರೌಂಡ್ 500 to 600 ಇರುತ್ತೆ ಅಷ್ಟೇ. ಇದು ವಾಷೇಬಲ್ ಕೂಡ, ನಾವ್ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡಿ ಹಾಕಿದ್ರಾಯ್ತು. ಈ ಸ್ಪೂನ್ ಎಲ್ಲ ಇಡುವಂತಹ ಜಾಗ ಏನಿದೆ ಅಲ್ಲಿ ಕೂಡ ನಾವು ಸ್ಟೀಲ್ ಇರೋದ್ರಿಂದ ಡ್ರಾವರ್ಸ್ ಎಲ್ಲ, ಸೊ ಇದನ್ನ ಹಾಕಿದ್ರೆ ಅದು ರಸ್ಟ್ ಎಲ್ಲ ಹಿಡಿಯೋದಿಲ್ಲ. ಮತ್ತೆ ಕೆಲವೊಂದ್ಸಲ ನಾವು ಹೇಳೋದಕ್ಕಾಗೋದಿಲ್ಲ, ಆಲ್ರೆಡಿ ರಸ್ಟ್ ಹಿಡ್ದಿರತ್ತೆ. ಸೊ ಆ ರಸ್ಟ್ ನಮ್ಮ ಸ್ಪೂನ್ಗೆಲ್ಲ ಏನು ಪ್ರಾಬ್ಲಮ್ ಮಾಡೋದಿಲ್ಲ ಇದನ್ನ ನಾವು ಯೂಸ್ ಮಾಡಿದ್ರೆ. ಅಥವಾ ಬೇರೆ ಕಡೆ ನಾವು ದೊಡ್ಡ ದೊಡ್ಡ ಕಂಟೈನರ್ಸ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೇವೆ ಕಿಚನ್ ಅಲ್ಲಿ, ಸೊ ಅದ್ರ ಅಡಿಗೆ ಕೂಡ ಇದನ್ನ ಹಾಕಬಹುದು. ಅದ್ರಿಂದ ಏನಾದ್ರೂ ಕಲೆ ಎಲ್ಲ ಆಗ್ತದೆ. ಇವಾಗ ವೈಟ್ ಕಬೋರ್ಡ್ಸ್ ಎಲ್ಲ ಏನಾದ್ರೂ ಇದ್ರೆ ರ್ಯಾಕ್ಸ್ ಎಲ್ಲ, ಸೊ ಕಲೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಂಥದ್ದೇನಾದ್ರೂ ಒಂದು ಶೀಟ್ ಹಾಕಿದ್ರೆ ನಾವು ಏನಾದ್ರೂ ಕಲೆ ಆದ್ರೆ ಆರಾಮಾಗಿ ಅದನ್ನ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಇದನ್ನ ಹಾಕಿ ಇನ್ನೂ ಅರೇಂಜ್ ಮಾಡ್ಲಿಲ್ಲ ನಾನು, ಹಾಗಾಗಿ ಇದನ್ನ ಜಸ್ಟ್ ತೋರಿಸ್ತಾ ಇದ್ದೇನೆ ಅಷ್ಟೇ. ಸೊ ಇದು ಒಂದು ಕೂಡ ತುಂಬಾನೇ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಹುದು. ಅಂಡ್ ಈಸಿಲಿ ಕಟ್ ಕೂಡ ಮಾಡೋದಕ್ಕಾಗತ್ತೆ, ಲೆಂತ್ ಒಂದು ನೋಡ್ಕೊಂಡ್ರೆ ಆಯ್ತು, ಮತ್ತೆ ಈಸಿಲಿ ಕಟ್ ಮಾಡಬಹುದು ಇದನ್ನ. ನಾನು ಸ್ಟಾರ್ಟಿಂಗ್ ಏನು ಯೂಸ್ ಮಾಡ್ಲಿಲ್ಲ ನೋಡಿ, ಹಾಗಾಗಿ ಈ ತರ ಆಗಿದೆ. ಇದು ಕೆಲವೊಂದು ಕಲೆ ನಾವು ಬರುವಾಗ್ಲೇ ಇತ್ತು, ಕೆಲವೊಂದು ತುಂಬಾ ಚೆನ್ನಾಗಿ ನೀಟಾಗಿತ್ತು. ಬಟ್ ನಾವು ಪಾತ್ರೆಯನ್ನ ಇಟ್ಟು ಎಳ್ದು ತೆಗೆಯುವಾಗೆಲ್ಲ ಈ ತರ ಆಗೇ ಆಗುತ್ತೆ. ಸೊ ಇದನ್ನೊಂದು ಕ್ಲೀನ್ ಮಾಡೋದು ಕೆಲಸ ಇರುತ್ತೆ, ಅದಕ್ಕಿಂತ ನಾವು ಆ ತರದ್ ಏನಾದ್ರು ಶೀಟ್ ಯೂಸ್ ಮಾಡಿದ್ರೆ ಈ ಒಂದು ಕೆಲಸ ಇರೋದಿಲ್ಲ. ಹಾಗಾಗಿ ಬೆಸ್ಟ್ ಅಂತ ಹೇಳ್ಬೇಕು. ನಾನು ಅದನ್ನ ಕಟ್ ಮಾಡಿ ಹಾಕುವಾಗ ಮತ್ತೊಮ್ಮೆ ವಿಡಿಯೋ ಮಾಡಿ ಶೇರ್ ಮಾಡ್ತೇನೆ. ಇಷ್ಟೇ, ಈ ಒಂದು ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.